ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗಳು ಯಾಕೆ ನಮಗೆ ತುಂಬ ನೆನಪಿಗೆ ಬರ್ತಾರೆ? ಸೊ ಇದರಲ್ಲಿ ಡಿಸ್ಕಷನ್ ಮಾಡೋಣ. ನಂಬರ್ 1 ಏನು ಅಂತ ಹೇಳಿದರೆ, ಯಾರ ಪ್ರೀತಿ ನಿಜವಾಗ್ಲೂ ಇರುತ್ತೆ ಆ ವ್ಯಕ್ತಿಗೆ ನಿಜವಾಗ್ಲೂ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ 6 ತಿಂಗಳು 1 ವರ್ಷ ಆದರೂ ಅಥವಾ ಎಷ್ಟೇ ವರ್ಷಗಳು ಕಳೆದರೂ ಕೂಡ ಆ ವ್ಯಕ್ತಿಯ ನೆನಪು ಸದಾ ಕಾಡ್ತಾ ಇರುತ್ತೆ. ನಿಜವಾಗ್ಲೂ ಯಾರು ಪ್ರೀತಿ ಮಾಡಿರ್ತಾರೆ ಅವರು ಮರೆಯೋದಕ್ಕೆ ತುಂಬ ಕಷ್ಟಪಡ್ತಾರೆ ಆ್ಯಂಡ್ ಮರೆಯೋದು ಕೂಡ ಆಗೋದಿಲ್ಲ. 100% ಅವ್ರಿಗೆ ಅವಾಗ ಜೀವನ ಪೂರ್ತಿ ಕಾಡ್ತಾ ಇರುತ್ತೆ. ಇದು ಫಸ್ಟ್ ಪಾಯಿಂಟ್. ಆದರೆ ಆ್ಯಂಡ್ ಸೆಕೆಂಡ್ ಪಾಯಿಂಟಲ್ಲಿ ಬರೋಣ ಏನಂತ ಹೇಳಿದರೆ, ಆ ವ್ಯಕ್ತಿಗೆ ಆ ಒಂದು ಪ್ರೀತಿ ವಿಚಾರದಲ್ಲಿ ಅವರಿಗಿದ್ದಂತಹ ಕನಸುಗಳು ಅದು ಕಣ್ಮುಂದೆ ಬರ್ತಾ ಇರುತ್ತೆ. ಆಡಿರ್ತಕ್ಕಂಥ ಮಾತು, ಕೊಟ್ಟಿರ್ತಕ್ಕಂಥ ಭಾಷೆ, ಆ ಒಳ್ಳೆಯ ನೆನಪುಗಳು, ಸೊ ಇದು ಕಣ್ಮುಂದೆ ಅವಾಗವಾಗ ಫ್ಲ್ಯಾಶ್ ಆಗ್ತಾ ಇರುತ್ತೆ. ಸೊ ಆ ಕಾರಣಕ್ಕೆ ಆ ವ್ಯಕ್ತಿನ ಮರೆಯೋಕ್ಕಾಗ್ತಿರಲ್ಲ, ತುಂಬ ಕಷ್ಟ ಆಗ್ತಿರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾವನೆಗಳು ಬೆಸೆತ್ಕೊಂಡು ಹೋಗಿರುತ್ತೆ ಒಬ್ರಿಗೊಬ್ರಿಗೆ. ಅವರಿಗೆ ಸರ್ವಸ್ವ ಆಗಿರ್ತಾರೆ. ಸೊ ಈ ಕಾರಣಕ್ಕೆ ಆ ವ್ಯಕ್ತಿಗಳನ್ನು ಮರೆಯೋದಕ್ಕೆ ಲೈಫಲ್ಲಿ ತುಂಬ ಕಷ್ಟ ಆಗ್ತಾ ಇರತ್ತೆ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಪಾಯಿಂಟಿಗೆ ಬರೋಣ. ಯಾಕೆ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗಳನ್ನು ಮರೆಯೋಕ್ಕಾಗಲ್ಲ ಅಂತ ಹೇಳಿದರೆ, ಇವರು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಇವ್ರು ಬಿಟ್ಟರೆ ಪ್ರಪಂಚ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ, ಯಾರು ನಿಜವಾಗ್ಲೂ ಪ್ರೀತಿ ಮಾಡಿರ್ತಾರಲ್ಲ. ಸೊ ಆ ಕಾರಣಕ್ಕೆ ಅವರಿಗೆ ಮರೆಯೋದು ತುಂಬ ಕಷ್ಟ ಆಗ್ತಾ ಇರುತ್ತೆ ಲೈಫಲ್ಲಿ. ಸೊ ಈ 3 ಮೇಜರ್ ರೀಸನ್ ಕಾರಣ ಇರುತ್ತೆ. ಆ ಕಾರಣಕ್ಕೆ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗಳನ್ನು ಮರೆಯೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ, ಲವ್ ಫೇಲ್ಯೂರ್ ಆದಂಥವ್ರು ಎಸ್ಪೆಷಲಿ. ಈ ಒಂದು ವಿಡಿಯೋದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ನಿಮಗೆ ನಾನು ತಿಳಿಸಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ಗೆ ಸಣ್ಣದಾಗಿ ಒಂದು ನಿಮ್ಮ ಅನಿಸಿಕೆನ ಹೇಳಿ. ಆ್ಯಂಡ್ ಇದೇ ಥರದ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.